ಎಸ್ಎಚ್ಡಿಪಿ ಯೋಜನೆಯಡಿ ಲೋಕೋಪಯೋಗಿ ಇಲಾಖೆಯಿಂದ 25 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಾಗಾವಿ ಕ್ರಾಸ್ನಿಂದ ಮುಳುಗುಂದ್ವರೆಗೆ ನೂತನ ರಸ್ತೆ ನಿರ್ಮಾಣ ಕಾಮಗಾರಿಗೆ ಹರ್ತಿ ಗ್ರಾಮದಲ್ಲಿ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರಾದ ಎಚ್.ಕೆ. ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಅವರು ಮಾತನಾಡುತ್ತಾ ಪದೇ ಪದೇ ಹದಗೆಡುತ್ತಿರುವ ರಸ್ತೆಯನ್ನು ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡಲು ವಿಶೇಷ ಅನುದಾನ ಬಿಡುಗಡೆಗೊಳಿಸಿದ್ದು 6 ತಿಂಗಳಿನಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ಹೇಳಿದರು. ಎಸ್ಎಚ್ಡಿಪಿ ಯೋಜನೆ 25 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಇದು ಗದಗ ಹತ್ತಿ ಮುಳುಗುಂದವರೆಗೆ ಬೇರೆ ಬೇರೆ ಕಾಂಪೊನೆಂಟ್ಸ್. ಇದು 11 ತಿಂಗಳ ಟೈಮ್ ಕೊಟ್ಟೇವೆ. 6-7 ತಿಂಗಳದೊಳಗೆ ಇದನ್ನು ಪೂರ್ಣ ಮಾಡಿ ಮುಗಿಸ್ತೇವೆ ಅಂತೇಳಿ ಏಜೆನ್ಸಿಯವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಗುಣಮಟ್ಟದ ಕೆಲಸ ಮಾಡಬೇಕು ಅಂಥೇಳಿ ಅವ್ರಿಗೆ ಸೂಚನೆ ನೀಡಿದ್ದೇವೆ. ಕೆಲಸ ನಮ್ಮ ಸಮಯ ಏನು ಕೊಟ್ಟಿವೆ ಆ ಸಮಯ ನಿಗದಿತವಾಗಿ ಆಗ್ತದೆ. ಕೆಟ್ಟಿತ್ತು ಇನ್ನೂ 1 ತಿಂಗಳು 2 ತಿಂಗಳು ಚಾಲು ಮಾಡ್ಬೇಕಂದ್ರೆ ಈ ಮಳೆ ಇದೆಲ್ಲ ಸ್ವಲ್ಪ ನೋಡಿಕೊಂಡು ಇದನ್ನು ಮಾಡೋಣ ಅಂಥೇಳಿ ಸ್ವಲ್ಪ ವಿಳಂಬ ಆಗಿದೆ. ರಸ್ತೆ ಸುಧಾರಣೆಯಾಗಿ ಇದೇನು ಗದಗ ನೋಡುವ ರಸ್ತೆ ಹಗಲಲ್ಲಿ ಕೆಡುತ್ತಿತ್ತು, ಅದು ಆ ಸಮಸ್ಯೆ ದೂರ ಆಗಿದೆ. ಈ ಸಂದರ್ಭದಲ್ಲಿ ಅಶೋಕ್ ಮಂದಾಲಿ, ಅಕ್ಬರ್ ಸಾಬ್ ಬಬರ್ಚಿ, ಪ್ರಭು ಹುಡೇರ್, ನಿಂಗಪ್ಪ ಚಲವಾದಿ, ಗೂಳಪ್ಪ ಗುಡದೂರ್, ಶರಣ್ ಬಸನಗೌಡ ಪಾಟೀಲ್, ಬಿ.ಎಂ. ಬಂದಕ್ನವರ್, ಬಿ.ಟಿ. ಸೋಮರೆಡ್ಡಿ, ಬಿ.ವಿ. ಹೊನ್ನಪ್ಪನವರ್ ಸೇರಿದಂತೆ ಮುಂತಾದವರು ಇದ್ದರು.